ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನು ಲಾಸ್ಟ್ ವ್ಲಾಗ್ ಇತ್ತಲ್ಲ, ಅದ್ರದ್ದು ಕಂಟಿನ್ಯೂಷನ್ ವ್ಲಾಗ್ ಇದು. ನೋಡೋಣ ಬನ್ನಿ ನೆಕ್ಸ್ಟ್ ಸ್ಯಾರಿ ಯಾವುದು ಅಂತ. ಗ್ರೀನ್ ಕಲರ್ ಬನಾರಸಿ ಸ್ಯಾರಿ ಇದು. ಇದು ಆ್ಯಕ್ಚುಲಿ ಕ್ಯಾಮ್ರಾದಲ್ಲೇ ಬೇರೆ ಥರ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿಯೇ ಸ್ವಲ್ಪ ಕಲರ್ ಚೇಂಜ್ ಇದೆ. ನೋಡ್ತಾ ಇರ್ಬೋದು, ಆವಾಗಲೂ ಕೂಡ ಇದನ್ನು ಕ್ಯಾಪ್ ಸ್ಲೀವ್ಸೇ ಸ್ಟಿಚ್ ಮಾಡಿಸಿದ್ದೀನಿ. ಸಿಲ್ವರ್ ಬಾರ್ಡ್ರು ಬಂದಿದೆ, ಮತ್ತು ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ಬೆಣ್ಣೆ ಥರ ಇದೆ ನೋಡಿ. ಅವಾಗೆಲ್ಲ ಸ್ಲೀವ್ಸಿಗೆ ಪ್ಯಾಡ್ ಗೀಡ್ ಏನು ಆಗ್ತಾ ಇರಲಿಲ್ಲ, ಹಂಗಾಗಿ ನೋಡಿ ಸ್ವೆಟ್ ಆಗಿರೋದು ಅದೇ ಮಾರ್ಕ್ ಹಂಗೆ ಉಳ್ಕೊಬಿಟ್ಟಿದೆ. ಮಾಮೂಲಿ ಕ್ಯಾಪ್ ಸ್ಲೀವ್ಸು ಮತ್ತು ಬ್ಯಾಕು ಸ್ಕ್ವೇರು ಡಿಸೈನ್ ಅಷ್ಟೇ. ಸ್ಯಾರಿ ತುಂಬ ವೆಯ್ಟ್ ಇದೆ, ನೀವು ನೋಡ್ತಾ ಇರ್ಬೋದು. ಕೈಲಿ ಇಟ್ಕೊಳಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಅಷ್ಟು ವೆಯ್ಟ್ ಇದೆ ಸ್ಯಾರಿ. ನೋಡ್ತಾ ಇರ್ಬೋದು, ಬಾರ್ಡ್ರು ಸಿಲ್ವರ್ದು ಥ್ರೆಡ್ ವೀವಿಂಗ್ ಥರ ಬಾರ್ಡ್ರು ಬಂದಿದೆ, ಮತ್ತು ಈ ಥರ ಬುಟ್ಟ ಥರ ಒಂದೊಂದು ಲೈನು ಫುಲ್ ಸ್ಯಾರಿ ಬಂದಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ ಪಿನ್ ಹಾಕಿದ್ರೇ ಪಟ್ ಅಂತ ಕಿತ್ತೋಗುತ್ತೆ, ಆ ಥರ ಇದೆ ನೋಡಿ. ಈ ಥರ ಬುಟ್ಟಸ್ ಎಲ್ಲ ಇದೆ. ಪಲ್ಲಿಗೆ ಫುಲ್ ಗ್ರ್ಯಾಂಡಾಗಿ ಸಿಲ್ವರ್ದು ಜರಿ ಬಂದಿದೆ. ಅದು ನನಗೆ ಇಟ್ಕೊಂಡು ತೋರ್ಸೋಕ್ಕೆ ಕಷ್ಟ ಆಗ್ತಿತ್ತು, ಅಷ್ಟು ವೆಯ್ಟ್ ಇತ್ತು ಸ್ಯಾರಿ. ಫುಲ್ ಸ್ಯಾರಿ ಈ ಥರ ಜರಿ ಥರ ವರ್ಕ್ ಬಂದಿದೆ ನೋಡಿ. ಇದಕ್ಕೂ ಕುಚ್ಚು ನಾನೇ ಹಾಕಿರೋದು. ಒಂಥರ ಸ್ಯಾರಿಗೆ ಈ ಬಾರ್ಡ್ರೇನೆ ಹೈಲೈಟು, ಮತ್ತು ಸಿಲ್ವರ್ದು ಏನು ಜರಿ ಥ್ರೆಡ್ ವೀವಿಂಗ್ ಬಂದಿದೆಯಲ್ವ, ಅದೇ ಫುಲ್ ಸ್ಯಾರಿದ್ದು ಹೈಲೈಟಾಗಿ ಕಾಣಿಸುತ್ತೆ. ತುಂಬ ವೆಯ್ಟ್ ಇದೆ ಸ್ಯಾರಿ ಅಂತೂ, ತುಂಬ ಚೆನ್ನಾಗಿದೆ. ಸಾಫ್ಟ್ ಮುಟ್ಟಿದ್ರೆ ಒಂಥರ ನೈಸಾಗಿ ತುಂಬ ಚೆನ್ನಾಗಿದೆ. ಇದನ್ನು ಒಂದು 2 ಸಲ ಹಾಕಿರ್ಬೋದು ಅನಿಸುತ್ತೆ ಅಷ್ಟೇ, ಮತ್ತೆ ಹಾಕಿಲ್ಲ ನೋಡಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಒಂದು ರೇಷ್ಮೆ ಸ್ಯಾರಿ ನಾನು ವಾಶಿಗೆ ಕೊಟ್ಟು ಡ್ರೈ ವಾಶಿಗೆ ಕೊಟ್ಟು ಒಂಥರ ಫುಲ್ ಕಾಟನ್ ಸ್ಯಾರಿ ಥರ ಆಗಿತ್ತು ಅಂತ. ಇದೇ ಆ ಸ್ಯಾರಿ ಕೊಡಬೇಕಾದ್ರೆ ಈ ಥರದ್ದು ಓಲ್ಗಿಲ್ ಏನೂ ಇರಲಿಲ್ಲ. ಇದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಬ್ಲೌಸ್ ಈ ಥರ ಎಲ್ಲ ಕಿತ್ತೋದೋ ಥರ ಮಾಡಿ ಏನೇನೋ ಮಾಡಿಕೊಟ್ಟಿದ್ದಾರೆ. ಅದು ಏನಾದರೂ ಕ್ಲಿಪ್ ಹಾಕೋಕ್ಕೋಗಿ ಏನಾದರೂ ಕಿತ್ತರೋ ಏನೋ ಗೊತ್ತಿಲ್ಲ ನನಗೆ. ವಾಶ್ ಮಾಡಿಸಿದ್ಮೇಲೆ ನಾನು ಯೂಸೇ ಮಾಡಲಿಲ್ಲ ಇದು ಸ್ಯಾರಿನ. ಮತ್ತು ಜಸ್ಟ್ ಅದನ್ನು ಸ್ಲೀವ್ಸ್ ಮಾತ್ರ ಸ್ವಲ್ಪ ಕ್ಲಾತ್ ತೆಗೆದು, ನಾನು ಹೇಳಿದ್ದೆ ಅಲ್ವ ಇನ್ನೊಂದು ಲಾಸ್ಟ್ ಸ್ಯಾರಿಲಿ ಒಂದು ಸ್ಲೀವ್ಸ್ನ ಸ್ವಲ್ಪ ಬೇರೆ ಥರ ಡಿಸೈನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ಅಟ್ಯಾಚ್ ಮಾಡಿಸಿದ್ದೆ ಅಂತ. ಇದನ್ನು ಅದೇ ಥರ ಮಾಡಿಸಿದ್ದೆ ನೋಡಿ. ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಈ ಸ್ಯಾರಿ ಅಂದರೆ. ಇದನ್ನು ನಾನು ದೊಡ್ಡಣ್ಣನ ಮದುವೆಯಲ್ಲಿ ತೊಗೊಂಡಿದ್ದು, ಹೆಚ್ಚು ಕಮ್ಮಿ ಒಂದು 15 ವರ್ಷ ಆಗಿದೆ. ನನಗೆ ಬಾರ್ಡ್ರೇ ತುಂಬ ಇಷ್ಟ ಆಗಿದ್ದು, ಅದಕ್ಕೆ ಅಂತಲೇ ಈ ಸ್ಯಾರಿ ತೊಗೊಂಡೆ ನಾನು. ತುಂಬ ಸ್ಯಾರೀಸ್ ನೋಡಿದೆ, ಅದರಲ್ಲಿ ಯಾವುದು ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇದು ಬಾರ್ಡ್ರ್ ಡಿಸೈನ್ ನನಗೊಂಥರ ತುಂಬ ಅಟ್ರಾಕ್ಟ್ ಅನ್ನಿಸ್ತು, ಅದಕ್ಕೆ ನೋಡಿ ತೊಗೊಂಡೆ. ನೋಡು, ಈ ಥರ ಪಲ್ಲುಗೆ ಈ ಥರ ಡಿಸೈನ್ ಬಂದಿದೆ, ಫುಲ್ಲು ಥ್ರೆಡ್ ವೀವಿಂಗ್ ಥರ ಆಗಿದೆ. ಅದರಲ್ಲಿ ಮಧ್ಯ ಗೋಲ್ಡನ್ದು ಥ್ರೆಡ್ ವೀವಿಂಗ್ ಮಧ್ಯ ಒಂದೊಂದು ರೆಡ್ ಕಲರ್ದೊಂದು ಬುಟ್ಟ ಥರ ಬಂದಿದೆ. ಅದೊಂಥರ ಹೈಲೈಟಾಗಿ ಕಾಣಿಸುತ್ತೆ. ಒಂದೊಂದು ಸ್ಯಾರಿ ಫುಲ್ ಈ ಥರ ಒಂದೊಂದು ಎಲ್ಲೋ ಒಂದೊಂದು ಬುಟ್ಟ ಥರ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದನ್ನೂ ಒಂದು ಹಾಕಿದ್ದೀನಿ, ಇದನ್ನು ಒಂದು 3-4 ಸಲ ಹಾಕಿದ್ದೀನಿ ಅನಿಸುತ್ತೆ ಅದೊಂದು ಸ್ಯಾರಿನ. ಅದು ಬಿಟ್ಟರೆ ನೆಕ್ಸ್ಟ್ ಸ್ಯಾರಿ ಇದು ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರ್ ಕಾಂಬಿನೇಷನು. ಬಾರ್ಡ್ರೂ ಸ್ವಲ್ಪ ಪಿಂಕ್ ಇದೆ, ಸ್ವಲ್ಪ ಯೆಲ್ಲೋ ಇದೆ. ಬಟ್ ಬ್ಲೌಸ್ ಈ ಥರ ಪಿಂಕು ಮತ್ತು ಬಾರ್ಡ್ರ್ ಏನಿದೆ ಅದು ಯೆಲ್ಲೋ ಕಲರಲ್ಲಿ ಬಂದಿದೆ. ಇದೂ ಅಷ್ಟೇ ತುಂಬ ಸಿಂಪಲಾಗಿ ಹೊಲಿಸಿದ್ದೀನಿ, ಏನು ವರ್ಕ್ ಏನು ಮಾಡಿಸಿಲ್ಲ. ಜಸ್ಟ್ ಬ್ಯಾಕ್ ಬಟನ್ ಇಡಿಸಿ ಬ್ಯಾಕ್ ಒಂದು ಲೇಸ್ ಕೊಟ್ಟು ಹೊಲಿಸಿದ್ದೀನಿ ಅಷ್ಟೇ. ನಾನು ಹೇಳಿದ್ದೆ ಅಲ್ವ ಲಾಸ್ಟ್ ವ್ಲಾಗಲ್ಲಿ, ನನ್ನ ಹಳೆ ಮನೆ ಹತ್ರ ಒಬ್ಬಳು ಹುಡುಗಿ ಹೊಲಿತಾ ಇದ್ಲು ಅಂತ, ನೇಮ್ ಬಂದು ಮಾಲಾ ಅಂತ. ಅವಳು ಸ್ಟಿಚ್ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ನಾನು ಇದನ್ನು ಒಂದೇ ಸಲ ಹಾಕಿರೋದು, ಮತ್ತು ಹಾಕ್ಕೊಂಡೇ ಇಲ್ಲ ನಾನು ಇದನ್ನು. ಯಾವುದು ದೀಪಾವಳಿ ಸಾರಿ ಇದು ಗಣೇಶ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ದು. ಗಣೇಶ ಹಬ್ಬಕ್ಕೆ ಒಂದು ಸಲ ಹಾಕ್ಕೊಂಡಿದ್ದು, ಮತ್ತು ಅದು ಬಿಟ್ಟರೆ ನನ್ನ ಅಕ್ಕನ ಮಗಳು ಒಂದು ಸಲ ಫೋಟೋಶೂಟ್ಗೆ ಅಂತ ತೊಗೊಂಡೋಗಿ ಹಾಕ್ಕೊಂಡಿದ್ದಾಳೆ. ಆಂಟಿ ನೀನು ಯಾವ ಸರಿನೂ 2 ಸಲ ಮತ್ತೆ ಹಾಕೋದೇ ಇಲ್ಲ, ನನಗೆ ತುಂಬ ಇಷ್ಟ ಆಯಿತು, ಕೊಡಿ ಆಂಟಿ ನಾನು ಫೋಟೋಶೂಟ್ ಮಾಡಿಸ್ತೀನಿ ಅಂತ ಕೇಳಿದ್ಲು. ಸೊ ಹಂಗಾಗಿ ತೊಗೊಂಡೋಗಿ ಹಾಕೋ ಅಂತ ಕೊಟ್ಟಿದ್ದೆ. ಅವಳು ಸ್ವಲ್ಪ ದೊಡ್ಡದಾಯಿತು ಅಂತೆಲ್ಲ ಸ್ವಲ್ಪ ಚಿಕ್ಕದು ಮಾಡಿಸ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಏನೇನೋ ಹಾಕ್ಕೊಂಡಿದ್ಲು. ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ ಸ್ಯಾರಿ, ಮತ್ತು ಫುಲ್ ನೈಸ್ ಇದೆ ಸ್ಯಾರಿ. ಇದಕ್ಕೂ ಕುಚ್ಚು ನಾನೇ ಹಾಕಿದ್ದು, ಬೇಬಿ ಕುಚ್ಚು, ಮಾಮೂಲಿ ಸಿಂಪಲಾಗಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ನೋಡಿ. ಈ ಥರ ಬಾರ್ಡ್ರಲ್ಲಿ ಒಂದು ಪಿಕಾಕೋ ಡಿಸೈನ್ ಬಂದಿದೆ, ಫುಲ್ ಬಾರ್ಡ್ರಲ್ಲಿ ಎಲ್ಲ ಇದೆ. ಮತ್ತು ಪಲ್ಲು ನೋಡ್ತಾ ಇರ್ಬೋದು, ಪಿಂಕ್ ಕಲರ್ ಯೆಲ್ಲೋ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಪಲ್ಲು ಬಂದಿದೆ. ಅದರಲ್ಲಿ ಫುಲ್ಲು ಪಿಕಾಕೋ ವೀವಿಂಗ್ಸ್ ಆಗಿದೆ. ಮತ್ತು ಇದು ಕುಚ್ಚು ಕೂಡ ನಾನೇ ಹಾಕಿರೋದು. ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ ಸ್ಯಾರಿ ಅದು. ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಫೇವ್ರೆಟ್ ಸ್ಯಾರಿ, ಸಿಲ್ಕ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಲರ್ ನೋಡಿ ಹೆಂಗೆ ಕಾಣಿಸುತ್ತೆ ಕಲ್ಲರು ಅಂದರೆ. ಈ ಡಿಸೈನ್ ನೋಡಿ, ನಾನು ಈ ಥರ ಎಷ್ಟೊಂದು ಸ್ಯಾರಿ ಇವಾಗ ಬೇಕು ಇದೇ ಥರದ ಡಿಸೈನಲ್ಲಿ ಅಂತ ಹುಡುಕ್ತೀನಿ, ಬಟ್ ನನಗೆ ಸಿಕ್ಕೇ ಇಲ್ಲ ರಿಯಲಿ. ಎಷ್ಟೊಂದು ಸಲ ಹೋದಾಗೆಲ್ಲ ಆ ಥರ ಸಿಗುತ್ತಾ ಅಂತ ಒಂದು ಸಲ ನೋಡ್ತಾ ಇರ್ತೀನಿ. ಸ್ಯಾರಿ ಫುಲ್ಲು ಒಂಥರ
ಸಿಲ್ಕ್ ಅಂದರೆ ಫುಲ್ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ಅದು ಜಸ್ಟ್ ವರ್ಕ್ ಇದೆಯಲ್ಲ ಅದು ಮಾತ್ರ ವೆಯ್ಟ್ ಅನಿಸುತ್ತೆ ಅಷ್ಟೇ. ಇದಕ್ಕೂ ಕುಚ್ಚು ನಾನೇ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ ಇದೇ ಥರ ಇದೆ. ಎಲ್ಲೋ ಒಂದೊಂದು ಬುಟ್ಟ ಇದೆ. ಮತ್ತು ಇದು ಏನು ಡಿಸೈನ್ ಬಂದಿದೆಯಲ್ಲ ಅದೇ ಹೈಲೈಟು ಸ್ಯಾರಿಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಡಿಸೈನು ನಾವು ಏನು ಮುಂದೆ ಉಡ್ಕೋತೀವಲ್ವ, ಸ್ಯಾರೀಸ್ ಪಿನ್ ಮಾಡ್ಕೋತೀವಲ್ಲ ಅಲ್ಲಿಗೆ ಮುಂದೆ ಕರೆಕ್ಟಾಗಿ ಬರುತ್ತೆ. ಡಬಲ್ ಪಿನ್ ಮಾಡಿದ್ರೆ ನೋಡಿ, ಒಂದ್ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಯಿಲೆಲ್ಲ ಮಾಡ್ಕೊಬಿಟ್ಟಿದ್ದೀನಿ. ಅದು ನಾನು ನೋಡೇ ಇಲ್ಲ, ಅಬ್ಸರ್ವೇ ಮಾಡಿಲ್ಲ. ಮೊನ್ನೆ ತೆಗ್ದಾಗಲೇ ನಾನು ಅಬ್ಸರ್ವ್ ಮಾಡಿರೋದು. ನೋಡಿ ಅದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಕುಂದಾನು ಏನೇನೋ ಡಿಸೈನ್ ಎಲ್ಲ ಮಾಡಿಸಿದ್ದಾರೆ. ಆ ಥರ ಇದೆ ಅದು. ಬ್ಲೌಸ್ ಲಾಸ್ಟಿಗೆ ಸಿಕ್ತು, ಹಂಗಾಗಿ ಲಾಸ್ಟಿಗೆ ಶೂಟ್ ಮಾಡಿಕೊಂಡೆ ಇದನ್ನು. ನೋಡಿ ನಾನು ಏನೋ ಒಂದು ಡಿಸೈನ್ ಮಾಡೋಣ ಅಂತ ಹೋಗಿ ಅದು ಜಸ್ಟ್ ಅಲ್ಲಿಗೊಂದು ಸ್ವಲ್ಪ ಇದು ಸ್ಟೋನ್ಸ್ ಆ್ಯಡ್ ಮಾಡೋಣ ಅಂತ ಹೋಗಿ ಬ್ಲೌಸ್ನೇ ಹಾಳು ಮಾಡಿಬಿಟ್ಟೆ. ಅಂದರೆ ಏನಾಗಿಲ್ಲ, ಸ್ವಲ್ಪ ಅಂದರೆ ಬಾರ್ಡ್ರಿಗೆ ಸ್ವಲ್ಪ ಅದನ್ನು ಸ್ಟಿಚ್ ಮಾಡಿರೋದ್ರಿಂದ ಇವಾಗ ಅದು ಏನೋ ನನಗೆ ಒಂಥರ ಇಷ್ಟ ಆಗಲಿ, ಸುಮ್ಮನೆ ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಅಂತ ಮಾಡಿದ್ದೆ. ಅದು ತೆಗೆದ್ರೆ ಓಲ್ ಥರ ಕಾಣಿಸ್ತಾ ಇದೆ. ಸ್ಯಾರಿ ಬ್ಲೌಸು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅದು ಒಂದೇ ಒಂದು ಮಿಸ್ಟೇಕಿಂದ ಈ ಸ್ಯಾರಿನ ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿ ಬೇರೆದು ಅದು ಸ್ಯಾರಿಲಿ ಸ್ವಲ್ಪ ಗ್ರೀನ್ ಇದೆಯಲ್ಲ, ಅದು ಗ್ರೀನು ಪಿಕಾಕೋ ಗ್ರೀನಲ್ಲಿ ಯಾವ್ದಾರು ಒಂದು ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ, ಆಮೇಲೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಬೇಕು ಇನ್ನೊಂದು ಸಲ ಯಾವ್ದಾರು ಆ ಥರದ್ದು ಪೀಸ್ ಏನಾದರೂ ಸಿಕ್ಕಿದ್ರೆ ತಂದು ಹೊಲಿಸಿ ನಾನು ಯೂಸ್ ಮಾಡ್ತೀನಿ. ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅದು ತುಂಬ ಇಷ್ಟ ಆ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಹೆಂಗೆ ಹೊಲಿಸಿದ್ದೀನಿ ಅಂದರೆ ಬೋಟ್ ನೆಕ್ ಥರ ಬ್ಯಾಕ್ ಬಟನ್ ಇಟ್ಟು ಒಂಥರ ಬೇರೆ ಥರ ಡಿಸೈನ್. ಇದು ಬೇರೆದೆಲ್ಲ ಹೊಲಿಸ್ತಿದ್ದೆ ಅಲ್ವಾ, ರೌಂಡ್ ನೆಕ್ಕು ಆ ಥರದ್ದೆಲ್ಲ ಹೊಲಿಸ್ತಿದ್ದೆ, ಅಥವಾ ಬಾಕ್ಸ್ ಥರ ಎಲ್ಲ ಹೊಲಿಸ್ತಿದ್ದೆ. ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಏನಾದರೂ ಒಂದೇ ಥರ ಬೇಡಪ್ಪ, ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡು ಅಂತ ಹೇಳಿದ್ದೆ ಟೈಲರ್ಗೆ. ಹಂಗಾಗಿ ಅವಳು ಇದೊಂದು ಡಿಸೈನ್ ಇಟ್ಟು ಹೊಲಿದಿದ್ದಾಳೆ. ಅದಕ್ಕೂ ಕ್ಯಾಪ್ ಸ್ಲೀವ್ಸು. ಸ್ವಲ್ಪ ದಿನ ಆದಮೇಲೆ ಎಲ್ಲ ಲೆಂತ್ ಸ್ಲೀವ್ಸೇ ಹೊಲಿಸ್ತಿದ್ದೆ. ಆಮೇಲೆ ನನಗೆ ಆಸೆ ಆಯಿತು, ಫಸ್ಟೆಲ್ಲ ಕ್ಯಾಪ್ ಸ್ಲೀವ್ಸ್ ಹೊಲಿಸ್ತಿದ್ದೆ ಅಲ್ವಾ, ಇದನ್ನೊಂದು ಆ ಥರ ಹೊಲಿಸ್ಕೊಳ್ಳೋಣ ಅಂತ ಕ್ಯಾಪ್ ಸ್ಲೀವ್ಸ್ ಇಟ್ಟು ಹೊಲಿಯಪ್ಪ ಅಂತ ಹೇಳಿದ್ದೆ ಹುಡುಗಿಗೆ. ಅವಳು ಚೆನ್ನಾಗಿ ಹೊಲ್ದಿದ್ದಾಳೆ. ಹೆಂಗೆ ಲೇಸಲ್ಲಿ ಹಿಂದೆ ಬ್ಯಾಕ್ ಡಿಸೈನ್ ಮಾಡಿದ್ದಾಳೆ. ಎಕ್ಸ್ಟ್ರಾ ಸ್ಯಾರಿದು ಸ್ವಲ್ಪ ಕ್ಲಾತ್ನ ತೊಗೊಂಡು ಕಟ್ ಮಾಡಿಕೊಂಡು ಅದನ್ನಲ್ಲಿ ಹಾಕಿ ಲೇಸ್ ಎಲ್ಲ ಹಾಕಿ ಒಂಥರ ಡಿಸೈನ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಅವಳು ಸ್ಟಿಚ್ ಮಾಡಿ ಈ ಥರ ಹೊಲಿತೀನಿ ಅಂತೇನು ಹೇಳಿರಲಿಲ್ಲ. ತಂದು ಕೊಟ್ಟಾಗ ರೆಡಿಯಾದಾಗ ಬ್ಲೌಸ್ ಚೆನ್ನಾಗಿತ್ತು. ನೋಡಿ ಅದು ಲೇಸ್ ಕೊಟ್ಟಿರೋದು ಅದೆಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ, ಆ ಲೇಸು ಅಷ್ಟೇ ಇಷ್ಟು ದಿನ ಇಟ್ಟಿದ್ದೀನಿ, ಏನೂ ಆಗಿಲ್ಲ. ಒಂದು ಸ್ವಲ್ಪ ಶೇಡ್ ಆಗಲಿ ಅಥವಾ ಏನೂ ಆಗಿಲ್ಲ. ಸ್ಯಾರಿ ತುಂಬ ಚೆನ್ನಾಗಿದೆ. ಫುಲ್ ಸ್ಯಾರಿ ಈ ಥರ ಡಿಸೈನ್ ಬಂದಿದೆ. ಹಾಫ್ ಗೋಲ್ಡನ್ದು ಡಿಸೈನು, ಹಾಫು ಹಾಗೆಯೇ ಪ್ಲೈನ್ ಡಿಸೈನ್ ಥರ ಬಂದಿದೆ. ಮತ್ತು ಬಾರ್ಡ್ರು ಸ್ವಲ್ಪ ಸ್ಮಾಲ್ ಇದೆ. ಆ ಬಾರ್ಡ್ರಿಗೆ ಗೋಲ್ಡನ್ ಬಾರ್ಡ್ರಿಗೆ ಬ್ಲೂ ಕಲರ್ದು ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಡಿಸೈನ್ ನೋಡ್ತಾ ಇರ್ಬೋದು ಫುಲ್ಲು. ಮತ್ತು ಕುಚ್ಚು ಇದಕ್ಕೂ ನಾನೇ ಹಾಕಿರೋದು. ಬೇಬಿ ಕುಚ್ಚು ಮಾಮೂಲಿ ಸಿಂಪಲಾಗಿ ಒಂದು ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಜಸ್ಟ್ ಒಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಪಲ್ಲು ನೋಡ್ತಾ ಇರ್ಬೋದು ನೀವು, ಬ್ಲೂ ಕಲರ್ ಬಂದಿದೆ. ಪಿಂಕ್ ಸ್ಯಾರಿ, ಫುಲ್ ಸ್ಯಾರಿ ಪಿಂಕ್ ಬಂದಿದೆ. ಪಲ್ಲು ಮಾತ್ರ ಬ್ಲೂ ಕಲರ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿ. ಇದು ಎಷ್ಟು ಸಾಫ್ಟ್ ಇದೆ ಅಂತಂದರೆ ಮುದ್ರದೂ ಕೂಡ ಏನೂ ಆಗಲ್ಲ, ಅಷ್ಟು ಸಾಫ್ಟ್ ಇದೆ. ಒಂಥರ ಆವಾಗೊಂಥರ ಟ್ರೆಂಡ್ ಇತ್ತಲ್ವ ಈ ಥರ ಕಲರ್ದು ಸ್ಯಾರಿ, ಒಂಥರ ಸಿಲ್ಕ್ ಸ್ಯಾರಿ ಥರ ಇದು. ನಾನೇನು ಇದನ್ನು ಜಾಸ್ತಿ ಹಾಕಿಲ್ಲ. ಒಂದು ಸಲನೋ ಏನೋ ಹಾಕ್ಕೊಂಡಿದ್ದೀನೋ ಇಲ್ವೋ ನನಗೆ ಅದು ಸರಿಯಾಗಿ ನೆನಪಿಲ್ಲ. ಏನಕ್ಕೆ ಅಂದರೆ ರೀಸನ್ನು, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ದೆ. ಸ್ಟಿಚ್ ಮಾಡಿಸ್ಮೇಲೆ ಬ್ಲೌಸ್ ಏನಾಯಿತು ಅಂತ ಅಂದರೆ ಹಾಕಿ ನೋಡೋಣ ಅಂತ ಹೋದೆ. ಅದು ಏನಕ್ಕೋ ಗೊತ್ತಿಲ್ಲ, ಬ್ಲೌಸ್ದೇ ಒಂಥರ ಹಿಂಗೆ ಇಂಜುದಂಗೆ ಆಯಿತು. ಸರಿ ಅಂತ ಅದನ್ನ ರೆಡಿ ಮಾಡಿಸಿ ಹಾಕೋಣ ಅಂತ ಅದು ಹಾಕಿದ್ನೋ ಇಲ್ವೋ ನನಗಷ್ಟು ನೆನಪೇ ಇಲ್ಲ ಸ್ಯಾರಿನ. ಅದು ಬಿಟ್ಟರೆ ಈ ಸ್ಯಾರಿ ನನಗೆ ತುಂಬ ಸ್ಪೆಷಲ್ ಸ್ಯಾರಿ. ಯಾಕೆಂದರೆ ನನ್ನ ಹಸ್ಬೆಂಡು ಮದುವೆ ಸ್ಯಾರಿ ಅಲ್ದೇ ಮದುವೆ ಆದಮೇಲೆ ಫಸ್ಟ್ ಕೊಡಿಸಿದ ಸ್ಯಾರಿ ಇದು. ಒಂದು ಸ್ಯಾರಿ ತಗೋ ಅಂತ ಅಂದರು. ಏನಕ್ಕೆ ಇವಾಗ ತಾನೇ ತೊಗೊಂಡಿದ್ವಲ್ಲ ಬೇಡ ಅಂತ ಅಂದೆ. ಇರಲಿ ತಗೋ ಒಂದು ಸ್ಯಾರಿ ಅಂತ, ಏನು ಗೊತ್ತಿಲ್ಲ ಅವ್ರಿಗೆ ಕೊಡಿಸ್ಬೇಕು ಅನ್ನಿಸ್ತು. ಆವಾಗ ಸರಿ ಅಂತ ಹೋಗಿ ಅವರೇನೆ ಸೆಲೆಕ್ಟ್ ಮಾಡಿದ್ದು. ನೋಡಿ ಸ್ಯಾರಿ ಫುಲ್ ಕಾಟನ್ ಸ್ಯಾರಿ ಇದು. ಫುಲ್ ಸ್ಯಾರಿಗೆ ಆ ಥರ ಬ್ಲ್ಯಾಕ್ ಕಲರ್ದು ಒಂದು ಫ್ಲವರ್ ಡಿಸೈನ್ ಬಂದಿದೆ. ಫುಲ್ ಸ್ಯಾರಿ ಇದೇ ಥರ ಇರೋದು. ಮಾಮೂಲಿ ಸಿಂಪಲ್ಲಾಗಿ ಕ್ಯಾಪ್ ಸ್ಲೀವ್ಸ್ ಹೊಲಿಸಿ ಬ್ಯಾಕ್ ಬಟನ್ ಏನು ಇಡಿಸಿಲ್ಲ, ಜಸ್ಟ್ ಫ್ರಂಟ್ ಬಟನ್ನೇ ಬ್ಯಾಕ್ ಸ್ಕ್ವೇರಲ್ಲಿ ಇಡಿಸಿ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೇ. ಇದೇನಿಲ್ಲ, ಸಿಂಪಲ್ಲಾಗಿ ಹೊಲಿಸಿದ್ದೆ. ಬಟ್ ಸ್ಯಾರಿ ಮಾತ್ರ ತುಂಬ ಸ್ಪೆಷಲ್ಲು. ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ. ಇದು ಕೂಡ ಕಾಟನ್ ಸ್ಯಾರಿ. ನಾನು ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತಾ ಇದ್ದೆ ಅಲ್ವಾ, ಅಲ್ಲಿ ನಂದು ಮೇಡಮ್ ಅಂದರೆ ನಾವು ಅಮ್ಮ ಅಂತಿದ್ವಿ ನಮ್ಮ ಮೇಡಮ್ನ, ಡಾಕ್ಟ್ರನ್ನ. ಆ ಅಮ್ಮ ಇದೇ ಥರ ಸ್ಯಾರಿ ಹಾಕೋತಿದ್ದು, ಫುಲ್ಲು ಕಾಟನ್ ಸ್ಯಾರಿ ಥರ. ಎಷ್ಟು ಅಂದರೆ ಲೆಂತ್ ಉದ್ದಾಗಿದ್ದರು ಅವರು. ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಥರ ಸ್ಯಾರೀಸು.
ಅದಕ್ಕೆ ನಾನು ಇದೇ ಥರ ಸ್ಯಾರಿ ತೊಗೋಬೇಕು ಅಂತ ನೋಡಿ ಹುಡುಕಿ ಸರ್ಚ್ ಮಾಡಿ ತೊಗೊಂಡೆ. ಅದೇ ಕಲ್ಲರು ಕೂಡ ತೊಗೊಂಡೆ. ಇದೇ ಥರದ ಅಮ್ಮನ ಹತ್ರ ಒಂದು ಸ್ಯಾರಿ ಇತ್ತು. ಹಂಗಾಗಿ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಅಂಥ ಸ್ಯಾರಿ. ಇದ್ರದ್ದು ಬ್ಲೌಸ್ ಎಲ್ಲಿ ಅಂತ ಅಂದರೆ, ನಾನು ಹೇಳ್ದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ ಒಂದಷ್ಟು ಸ್ಯಾರಿಗಳನ್ನ ಮತ್ತು ಒಂದಷ್ಟು ಡ್ರೆಸ್ಗಳನ್ನ ನಾನು ಅನಾಥಾಶ್ರಮಕ್ಕೆ ಕೊಟ್ಟೆ ಅಂತ. ಅದೇ ಇನ್ನೊಂದು ಮನೆಯಿಂದ ತರಬೇಕಾದ್ರೆ ಎಲ್ಲ ಬ್ಲೌಸು ಸ್ಯಾರಿ ಒಂದು ಚೀಲಕ್ಕೆ ಹಾಕಿಟ್ಟಿದ್ದೆ, ಅದ್ರ ಜೊತೆ ಹೊಟ್ಟೋಗಿದೆ. ಇದ್ರ ಬ್ಲೌಸು ಕೂಡ ಅದ್ರ ಜೊತೆನೇ ಹೊಟ್ಟೋಗಿದೆ. ಅದು ಎಲ್ಲಿ ಹುಡುಕಿದ್ರು ಸಿಗಲೇ ಇಲ್ಲ ಮೋಸ್ಟ್ಲಿ. ಅದ್ರ ಜೊತೆನೇ ಹೋಗಿದೆ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಅದು ಬಿಟ್ಟರೆ ಇದು ನೆಕ್ಸ್ಟ್ ಸ್ಯಾರಿ. ಇದು ಸಿಂಪಲ್ ಸ್ಯಾರಿ. ಇದ್ರದ್ದು ಏನೂ ಇಲ್ಲ, ಡಿಸೈನ್ ಏನೂ ಇಲ್ಲ. ಜಸ್ಟ್ ಏನು ಬಾರ್ಡ್ರ್ ಬಂದಿದೆ ಅದ್ರನ್ನೇ ಹಿಂದೆ ಹೈಲೈಟ್ ಮಾಡಿ ಸ್ವಲ್ಪ ಬಾಕ್ಸ್ ಥರ ಹಾಕಿ ಮಾಡಿದ್ದಾರೆ ಅಷ್ಟೇ. ಸ್ಕ್ವೇರ್ ನೆಕ್ಕಲ್ಲಿ ಇಟ್ಟು ಡಿಸೈನ್ ಮಾಡಿದ್ದಾರೆ. ಕ್ಯಾಪ್ ಸ್ಲೀವ್ಸ್ ಇದಕ್ಕೂ. ಇದು ಸಿಂಪಲ್ ಏನಿಲ್ಲ. ಒಂದು ಧರ್ಮಸ್ಥಳಕ್ಕೆ ಹೋಗೋಕ್ಕಿತ್ತು ಒಂದು ಸಲ. ಒಂದು 2 ದಿನದ ಮುಂಚೆ ಪ್ಲ್ಯಾನ್ ಆಯಿತು. ಹಂಗಾಗಿ ನಮ್ಮನೆ ಪಕ್ಕನೇ ಒಂದು ಅಂಗಡಿ ಇತ್ತು, ಸ್ಯಾರಿ ಅಂಗಡಿ. ನಾನು ಹೇಳ್ದೆ ಅಲ್ವಾ ಕಾಟನ್ ಸ್ಯಾರೀಸ್ ಎಲ್ಲ, ಸಿಲ್ಕ್ ಸ್ಯಾರೀಸ್ ತುಂಬ ಚೆನ್ನಾಗಿರೋದು ಅಂತ. ಅಲ್ಲಿ ಹೋಗಿ ಅವ್ರಿಗೆ ಅಲ್ಲಿ ನೋಡಿ ಒಂದು ಸ್ಯಾರಿ ತೊಗೊಂಡು 1-2-3 ಅವರ್ಸಲ್ಲೇ ಸ್ಟಿಚ್ ಮಾಡಿಕೊಟ್ರು ನನಗೆ ಬ್ಲೌಸ್. ಏನೂ ಇಲ್ಲ, ಜಸ್ಟ್ ಸಿಂಪಲ್ ಸ್ಯಾರಿ ಅಷ್ಟೇ. ಅದರಲ್ಲಿ ಏನು ಎಕ್ಸ್ಟ್ರಾ ಡಿಸೈನ್ ಏನೂ ಇಲ್ಲ. ಸ್ಯಾರಿ ಲೈಟ್ ವೆಯ್ಟಲ್ಲಿದೆ ಮತ್ತು ಲೈಟ್ ಕಲರಲ್ಲಿದೆ. ಹಂಗಾಗಿ ಒಂದು ಸಲ ಟೆಂಪಲ್ಗೆ ಹಾಕಿಟ್ಟಿರೋದಷ್ಟೇ. ಕುಚ್ಚು ಅದರಲ್ಲೇ ಸ್ವಲ್ಪ ಇತ್ತು, ಹಂಗಾಗಿ ನಾನು ಅದನ್ನೇನು ಎಕ್ಸ್ಟ್ರಾ ಆ್ಯಡ್ ಏನು ಮಾಡಲಿಲ್ಲ. ಸೊ ಇದೇ ಥರ ಸ್ಯಾರೀಸ್ ಇನ್ನೂ ಸುಮಾರು ಸ್ಯಾರೀಸ್ ಇದೆ. ಅದರಲ್ಲಿ ನಾನು ಗೌನು ಮತ್ತು ಲೆಹೆಂಗಾ ಆ ಥರದ್ದೆಲ್ಲ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಅದಲ್ದೇ ಇನ್ನೂ ಸ್ಯಾರೀಸ್ ನಾನು ಹಾಕ್ತಾಯಿರೋ ಅಂಥ ಈ ಥರದ ಸ್ಯಾರೀಸು ಮತ್ತು ಜಾರ್ಜೆಟ್ ಸ್ಯಾರೀಸು, ಟೆಂಪಲ್ಗೆಲ್ಲ ಹಾಕೋಂಥ ಸ್ಯಾರೀಸ್ಗಳು ತುಂಬ ಇದೆ. ಅದನ್ನು ತಂದಿಟ್ಕೊಂಡಿದ್ದೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಲಿಲ್ಲ. ಇನ್ನೊಂದು ಸಲ ಟೈಮ್ ಸಿಕ್ಕಿದಾಗ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟೋ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.